ಇವತ್ತು ಆರ್ಕ ಸಿರಿಧಾನ್ಯ ಉಪಯೋಗಿಸ್ಕೊಂಡು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾರಕ್ಕೆ 2 ಸಿರಿಧಾನ್ಯದ ಅಡುಗೆಗಳನ್ನು ಮಾಡಿ ತೋರಿಸ್ತೀನಿ. ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. ಮೊದಲಿಗೆ ಮಸಾಲ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆಗೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಮಸಾಲ ಪದಾರ್ಥಗಳೆಲ್ಲ ಹುರಿಯೋದಕ್ಕೆ ಹಾಕೋಣ. 1 ಅನಾನಸ್ ಹೂವಿನ ಎಸಳು, 1 ಮರಾಠಿ ಮೊಗ್ಗು, 8 ಲವಂಗ, 2 ಇಂಚು ಚಕ್ಕೆ, ಅರ್ಧ ಸ್ಪೂನ್ ಕರಿಮೆಣಸು, 1/4 ಕಪ್ನಷ್ಟು ಕಡಲೆಬೇಳೆ. ಈಗ ಇದು ಸ್ವಲ್ಪ ಕೆಂಪಾಗ್ತಾ ಇದೆ. 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. 2 ಸ್ಪೂನ್ನಷ್ಟು ಧನಿಯಾ. ಈಗ ಉದ್ದಿನಬೇಳೆನೂ ಸ್ವಲ್ಪ ಕೆಂಪಾಗ್ತಾ ಇದೆ. ಇದಕ್ಕೆ 24 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈ ಮಸಾಲೆ ಪುಡಿನ ಟೊಮೆಟೊ ಬಾತ್ಗೆ, ವಾಂಗಿಬಾತ್ಗೆ, ಆಮೇಲೆ ಬಿಸಿಬೇಳೆ ಬಾತ್ಗೆ ಉಪಯೋಗಿಸ್ಕೋಬೋದು. ಹೆಚ್ಚಿನ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಇಟ್ಕೋಬೋದು. ಈಗ ಇದಾಗಿದೆ, ಆಫ್ ಮಾಡಿಬಿಡೋಣ. ಬಾಣಲೆ ಸ್ವಲ್ಪ ತಣ್ಣಗಾಗೋವರೆಗೂ ಕಲಿಸ್ತಾ ಇರಬೇಕು. ಈಗ ಇದು ತಣ್ಣಗಾಗಿದೆ, ಪುಡಿ ಮಾಡ್ಕೊಳ್ಳೋಣ ಇದನ್ನು. ಈಗ ಆರ್ಕ ಸಿರಿಧಾನ್ಯ ಉಪಯೋಗಿಸ್ಕೊಂಡು ಟೊಮೆಟೊ ಬಾತ್ ಮಾಡೋಣ. ಅದಕ್ಕೆ ಕುಕ್ಕರ್ನಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಾದಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಈರುಳ್ಳಿ 2 ಮೀಡಿಯಮ್ ಸೈಜು ಹೆಚ್ಚಿರೋದು. ಈರುಳ್ಳಿ 2 ಸತಿ ಕಲಸಿ ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ 4 ಮೀಡಿಯಮ್ ಸೈಜು ಹೆಚ್ಚಿರೋದು. ಅರ್ಧ ಕಪ್ನಷ್ಟು ಬೇಯಿಸಿರೋ ಕಾಬೂಲ್ ಕಡಲೆ, ಅಚ್ಚಕಾರದ ಪುಡಿ 1 ಸ್ಪೂನ್, ಧನಿಯಾ ಪುಡಿ ಅರ್ಧ ಸ್ಪೂನ್, ಜೀರಿಗೆ ಪುಡಿ 1/4 ಸ್ಪೂನ್, ಅರಿಶಿನ 1/4 ಸ್ಪೂನ್, ಉಪ್ಪು 1.5 ಸ್ಪೂನ್. ನಾವು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆ ಪುಡಿ 1.5 ಸ್ಪೂನ್. ಎಲ್ಲ ಹಾಕಿ ಕಲಸೋಣ. ಬೆಲ್ಲ 1 ಸ್ಪೂನ್. ಆರ್ಕ ಅಕ್ಕಿ 1 ಕಪ್ನಷ್ಟು ತಗೊಂಡು ರಾತ್ರಿನೇ ನೆನೆಸಿ ಉಪಯೋಗಿಸೋದಕ್ಕೆ ಮುಂಚೆ ತೊಳೆದು ನೀರೆಲ್ಲ ಬಸಿದು ಇಟ್ಕೊಂಡಿರೋದು. 1.5 ಕಪ್ನಷ್ಟು ನೀರು. ಇವಾಗೆಲ್ಲ ಕಲಸಿ ಆಗಿದೆ. ಕುಕ್ಕರ್ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇದು ಸಿಮ್ನಲ್ಲಿ 1 ವಿಷಲ್ಗೆ ಬೇಯಿಸ್ಕೊಳ್ಬೇಕು. ಟೊಮೆಟೊ ಬಾತ್ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಈಗ ರುಚಿಕರವಾದ ಟೊಮೆಟೊ ಬಾತ್ ರೆಡಿಯಾಗಿದೆ. ನೀವು ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.